5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಿಜೆಪಿ ಮಹಿಳಾ ಮೋರ್ಚಾ ನಗರ ಘಟಕ ರಾಯಚೂರು ವತಿಯಿಂದ ರಾಂಪುರದ ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶರಣಮ್ಮ ಕಾಮಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಪರಿಸರ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸುವ ಮೂಲಕ ಹಸಿರು ವಾತಾವರಣ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಬಿಜೆಪಿ ಮಹಿಳಾ ಮೋರ್ಚಾ ನಗರ ಘಟಕದ ಅಧ್ಯಕ್ಷೆ ಅಶ್ವಿನಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಿಡಗಳು ಬೆಳೆಸುವ ಪ್ರಮಾಣ ಕಡಿಮೆ ಆಗಿರುವುದರಿಂದ ವಾಯು ಮಾಲಿನ್ಯ ವಿಪರೀತ ಏರಿಕೆ ಕಂಡಿದೆ. ಇದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಗಿಡಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೆಡುವ ಮೂಲಕ ಉತ್ತಮ ಆರೋಗ್ಯ ರಕ್ಷಣೆ ನಾವೆಲ್ಲರೂ ಕೈ ಜೋಡಿಸಬೇಕು ಎಂದರು. ಶಾಲಾ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಅಕ್ಕಮ್ಮ, ಉಮಾದೇವಿ, ವಾಣಿಶ್ರೀ, ಸೀತಾ ನಾಯಕ್, ಪುಷ್ಪವತಿ, ಶರಣಮ್ಮ, ರಂಜಿತಾ, ಶಾಂತಾ, ಹಿಂದೂ, ಜಮುನಾ ಸೇರಿದಂತೆ ಹಲವು ಕಾರ್ಯಕರ್ತೆಯರು ಭಾಗವಹಿಸಿ ಸಸಿಗಳನ್ನು ನೆಟ್ಟರು. ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಭಾವತಿ, ಶಿಕ್ಷಕಿ ಯಲ್ಲಮ್ಮ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ವಿಶ್ವ ಪರಿಸರ ದಿನಾಚರಣೆಯನ್ನು ಇವತ್ತು ನಾವು ರಾಂಪುರ್ ಗ್ರಾಮದ ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ರಾಯಚೂರು ನಗರ ಮಂಡಲದ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ನಾವು ಈ ಒಂದು ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಹಮ್ಮಿಕೊಂಡಿದ್ದೇವೆ ಅಂದರೆ, ಇವತ್ತು ಗಿಡ ಮರಗಳು ಕಡಿದು ಇವತ್ತು ನಾಶ ಮಾಡುವಂಥ ಪರಿಸ್ಥಿತಿ ದೇಶದಂತೆ ಆಗಿದೆ. ಆ ರೀತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಆಫೀಸು, ಪ್ರತಿಯೊಂದು ಮನೆಗಳ ಮುಂದೆ ತಮ್ಮ ತಮ್ಮ ತಾಯಿಯವರ ಹೆಸರಿನ ಒಂದು ಗಿಡವನ್ನು ನೆಡಬೇಕಂತ ಒಂದು ಪ್ರತಿಜ್ಞೆಯನ್ನು ಮಾಡಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಮುಂದಿನ ಪೀಳಿಗೆಗೆ ಈ ಒಂದು ಪರಿಸರವನ್ನು ರಕ್ಷಿಸುವ ಒಂದು ಭಾವನೆ ಬರಲಂತ ಹೇಳಿಕೊಂಡು ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶರಣಮ್ಮ ಕಾಮಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ನಮಸ್ಕಾರ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತಿನ ದಿನ ನಾವು ರಾಂಪುರಲ್ಲಿ ವಿದ್ಯಾ ಪಬ್ಲಿಕ್ ಸ್ಕೂಲಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಮ್ಮ ಬಿಜೆಪಿ ಮಹಿಳಾ ಮೋರ್ಚಾ ನಗರ ಘಟಕ ವತಿಯಿಂದ ಇವತ್ತಿನ ಈ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಉದ್ದೇಶ ಇಷ್ಟೇ, ನಾವು ಇವಾಗ ಹಲವಾರು ಗಿಡಗಳು ಬೆಳೆಸಲಾರ್ದೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಮಾಡಿದ್ದೀವಿ, ವಾಯುಮಾಲಿನ್ಯನ ಹೆಚ್ಚು ಮಾಡಿದ್ದೀವಿ. ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕನ್ನೋಕಂದ್ರೆ ನಾವು ಗಿಡಗಳನ್ನು ಬೆಳೆಸಿ ಆಕ್ಸಿಜನ್ ಲೆವೆಲ್ನ ಜಾಸ್ತಿ ಮಾಡಬೇಕಾಗಿದೆ. ಈ ಸ್ಕೂಲಲ್ಲಿ ಮಾಡೋದು ಉದ್ದೇಶ ಇಷ್ಟೇ ಅಂತಂದರೆ ಮಕ್ಕಳಲ್ಲಿ ಜಾಗೃತಿ ಮೂಡಲಿ, ಗಿಡದ ಮಹತ್ವ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ HM ಮೇಡಮ್ಗೂ ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ರಾಯಚೂರು ಮುಸ್ಲಿಂ ಕಮಿಟಿ ನೇತೃತ್ವದಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಲ್ಲಿ ಜಮಾಯಿಸಿ ಜೂಡ್ ಜಮೀರ್ ಅಹಮದ್ ಬೆಂಬಲಿಗರು ಹಾಗೂ ರಾಯಚೂರು ಮುಸ್ಲಿಂ ಕಮಿಟಿ ಪದಾಧಿಕಾರಿಗಳು ಮೊದಲಿಗೆ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ BR ಅಂಬೇಡ್ಕರ್ ಪರ ಜಯ ಘೋಷಣೆಗಳನ್ನು ಕೂಗಿ ನಂತರ ಸರ್ಕಲ್ನಲ್ಲಿ ಪ್ರತಿಭಟನೆ ಆರಂಭಿಸಿ ಜೂಡ್ ಜಮೀರ್ ಅಹಮದ್ ಪರ ಘೋಷಣೆಗಳನ್ನು ಕೂಗಿ ಜೂಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದರು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಲಾಯಿತು. ಪ್ರತಿಭಟನೆಯಲ್ಲಿ ಮೌಲಾನಾ ಫರೀದ್ ಖಾನ್, ಬಂಡೆ ಸಾಬ್, ಶೇಖ್ ಫರೀದ್ ಉಮರಿ, ಮಾನವಿ, ಚಂದ ಪಾಷಾ ಸೇರಿದಂತೆ ಅನೇಕರು ಭಾಗವಹಿಸಿದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ಜಯಗಳು ಬೋಲೋ. ಕರ್ನಾಟಕದ ಖಾನ್ ಸಾಬರಿಗೆ, ಕರ್ನಾಟಕದ ಕಲ್ಮನೆ ಜಮೀರ್ ಅಹಮದ್ ಖಾನ್ ಸಾಬರಿಗೆ, ಬಡವರ ಬಂಧು ಜಮೀರ್ ಅಹಮದ್. ಹಾಗಾಗಿ ಇದು ಯಾವುದೇ ಒಂದು ಪಕ್ಷದ ಅಡಿಯಲ್ಲಿ ನಾವು ಸೇರಿಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷವಾಗಿ ಇಲ್ಲಿ ಬಂದಿಲ್ಲ. ಇದು ಬೇರೆ ಬೇರೆ ಪಕ್ಷದ ಜನರು ನಾವು ಸೇರಿದ್ದೇವೆ. ಯಾಕೆ ಇತ್ತೀಚೆಗೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಸರ್ ಅವರಿಗೆ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಕುರುಬ ಜನಾಂಗದ ಸಮುದಾಯದವರು
ಎಲ್ಲರೂ ಸೇರಿ ಯಾವ ಯಾವ ರೀತಿಯಾಗಿ ತಮ್ಮ ಮಾತುಗಳನ್ನು ಇಟ್ಟಿದ್ದಾರೆ, ಅದೇ ರೀತಿಯಾಗಿ ಮುಸಲ್ಮಾನರು ಸಹ ಇಲ್ಲಿ ನಾವು ಇಡ್ತಿದ್ದೀವಿ. ಇಲ್ಲಿ ನಮ್ಮ ನೋವೇನೆಂದರೆ ನಮ್ಮನ್ನ ಕಡೆಗಣಿಸಲಾಗುತ್ತಿದೆ, ಮುಸಲ್ಮಾನರಿಗೆ ಮೋದುಗುಂಪ ಮಾಡಲಾಗುತ್ತಿದೆ, ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನ ಕೊಡಲಾಗುತ್ತಿಲ್ಲ. ಕೇವಲ ಒಬ್ಬೇ ಒಬ್ಬ MLA ಅದು ಖಾದರ್ ಅವರಿಗೆ ಮಾತ್ರ ಕೊಟ್ಟಿದ್ದು ನಾವು ನೋಡ್ತಾ ಇದ್ದೀವಿ, ಮತ್ತು ಅದು ಮೀನಾಮೇಷ ಮಾಡಿಕೊಂಡು. ಹಾಗಾಗಿ ಇವತ್ತಿನ ನಾವು ಸೇರಿರುವಂತದ್ದು ಈಗಾಗಲೇ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ರು, ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೇರಳಕ್ಕೆ ಹೋಗಿ ಕೇರಳದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲಕಲ್ಲವಾದ ಚರ್ಚೆ ಆಗ್ತಿದೆ. ಆ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರೆಸಿಡೆಂಟ್ ಜಮೀರ್ ಅಹಮದ್ ಖಾನ್ ಅವರು ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಮೊದಲನೇ ಹಂತದಲ್ಲಿ ಸಚಿವ ಸ್ಥಾನದಿಂದ ಕೈಬಿಟ್ಟಿದೆ ರಾಜ್ಯ ಸರ್ಕಾರ. ಅದನ್ನು ವಿರೋಧಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ತಾಲೂಕುಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಿದ್ದಾರೆ. ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿಸುವುದೇನೆಂದ್ರೆ, ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಮತ್ತೆ ಅಧಿಕಾರಕ್ಕೆ ಬರಬೇಕಂದ್ರೆ ಕೂಡಲೇ ಸಚಿವ ಸ್ಥಾನದಿಂದ ಕೈಬಿಟ್ಟಿದ್ದೀರಿ, ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬ್ರನ್ನ ಮತ್ತೆ ಅಧಿಕಾರ ತಗೋಬೇಕಂತೇಳಿ ಒತ್ತಾಯಿಸ್ತಾ ಇದ್ದೀವಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಕೂಡ ನಿಲ್ಲಲ್ಲ, ಮತ್ತು ಮುಂದಿನ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಮ್ಮ ಸಮಾಜ ಮತ್ತು ಮುಸ್ಲಿಂ ಸಮಾಜದ ಮತ ಏನು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ತೋರಿಸ್ತೀವಿ. ತಮ್ಮ ಹೆಸರು? ನಮ್ಮ ಹೆಸರು ಇಮ್ರಾನ್ ಬಡ ಸಾಬ್ ಅಂತೇಳಿ. ರಾಯಚೂರಿನಲ್ಲಿ ರಾಷ್ಟ್ರೀಯ ಪರಿಸರ ದಿನಾಚರಣೆಯ ಅಂಗವಾಗಿ ಜಮಾಅತೆ ಇಸ್ಲಾಮಿಕ್ ಹಿಂದೂ SKS ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ಸೂರ್ಯೋದಯ ವಾಕಿಂಗ್ ಕ್ಲಬ್ ವತಿಯಿಂದ ಪರಿಸರ ಸಂರಕ್ಷಣೆ ಜಾಗೃತಿ ಪಾದಯಾತ್ರೆ ನಡೆಯಿತು. ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಗಣ್ಯರು ಸಾರ್ವಜನಿಕರಿಗೆ ಸಂದೇಶ ನೀಡಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಲಾದ ಪರಿಸರ ಸಂರಕ್ಷಣೆ ಪಾದಯಾತ್ರೆಗೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ರಿಯಾಜ್, ಪರಿಸರ ಸಂರಕ್ಷಣೆ ನಮ್ಮ ಉಳಿವು ಮತ್ತು ಯೋಗಕ್ಷೇಮಕ್ಕೆ ಅತ್ಯಗತ್ಯವಾಗಿದ್ದು, ನಮ್ಮ ನೆಲದ ಭವಿಷ್ಯವು ನಾವು ಇಂದು ಕೈಗೊಳ್ಳುವ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಿದರು. ಪ್ರಕೃತಿಯನ್ನು ರಕ್ಷಿಸುವ ಮೂಲಕ ಮಾಲಿನ್ಯವನ್ನು ತಗ್ಗಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಿಡಗಳನ್ನು ನೆಟ್ಟು ಪೋಷಿಸುವುದರಿಂದ ಆರೋಗ್ಯಕರ ಹಾಗೂ ಸುರಕ್ಷಿತ ಜಗತ್ತನ್ನು ನಿರ್ಮಿಸಬಹುದು ಎಂದು ಅವರು ತಿಳಿಸಿದರು. ಬಸವರಾಜ್ ಮಾತನಾಡಿ, ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ನಾಯಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪರಿಸರ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಬದಲಾವಣೆ ಸಾಧ್ಯ ಎಂದರು. ಪರಿಸರ ಸಂರಕ್ಷಣೆ ಸರ್ಕಾರದ ಕರ್ತವ್ಯ ಮಾತ್ರವಲ್ಲ, ಇಡೀ ಸಮಾಜದ ಜವಾಬ್ದಾರಿಯಾಗಿದೆ ಎಂಬ ಅರಿವು ಪ್ರತಿಯೊಬ್ಬರಲ್ಲೂ ಮೂಡಬೇಕು ಎಂದು ಕರೆ ನೀಡಿದರು. ಹಸಿರು ರಾಯಚೂರು ಪರಿಸರ ದಿನಾಚರಣೆಯನ್ನು ನಾವೇನು ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ. ಈ ವಿಶ್ವ ಪರಿಸರ ದಿನಾಚರಣೆ ಮಾಡಲಿಕ್ಕೆ ಹಿನ್ನೆಲೆ ಏನಿದೆ ಅಂದರೆ, 1972ರಲ್ಲಿ ಬ್ರಿಟನ್ನಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ಸ್ವೀಡನ್ ಅಲ್ಲಿ ಒಂದು ಪರಿಸರ ದಿನಾಚರಣೆ ಮಾಡಬೇಕಂತ ಹೇಳಿ ಒಂದು ಹೇಳಿಕೆ ನೀಡಿದಾಗ ಇಡೀ ವಿಶ್ವದಲ್ಲಿ 1973ರಲ್ಲಿ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಇವತ್ತು ಯಾಕೆ ಈ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅಂತಂದರೆ, ನಾವು ನಮ್ಮ ಆರೋಗ್ಯ ಒಳ್ಳೆಯ ರೀತಿ ಇರಬೇಕಂದ್ರೆ ಮೊದಲು ನಮ್ಮ ಪರಿಸರ, ಈ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಒಂದು ಗಿಡ ನೆಡು ನಿನ್ನ ಉಸಿರಿಗೆ ಅದೇ ಶ್ರೀರಕ್ಷೆ. ಯಾಕಂದರೆ ನಾವು ಗಿಡಗಳನ್ನು ನೆಟ್ಟಿದಾಗ ನಮ್ಮ ನಗರ ಸ್ವಚ್ಛವಾಗ್ತದೆ. ನಮ್ಮ ಅಕ್ಕಪಕ್ಕ ಎಲ್ಲ ಸುತ್ತಮುತ್ತಲಿನ ನಮ್ಮ ಪರಿಸರವನ್ನು ನಾನು ಬದಲಾದಾಗ ಮಾತ್ರ ನನ್ನ ನಗರ ಬದಲಾಗಲಿಕ್ಕೆ ಸಾಧ್ಯವಾಗ್ತದೆ. ಮೊದಲು ನಾನು ಬದಲಾಗಬೇಕು ಅಂತ ಹೇಳ್ತಾ, ನಾವು ಇವತ್ತಿನ ದಿನ ಏನು ಜಮಾತೆ ಇಸ್ಲಾಮಿ ಹಿಂದ್ ಇಡೀ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬಳಕೆ ಮತ್ತು ಪರಿಸರ ದಿನಾಚರಣೆಯನ್ನು ಮಾಡ್ತಿದ್ದಾರೆ, ನಿಜವಾಗಲೂ ಶ್ಲಾಘನೀಯ. ಜಮಾತೆ ಇಸ್ಲಾಂ ಹಿಂದ್ ಇದೇನು ಹೊಸದಾಗಿ ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇವರು ತಮ್ಮ ಕೆಲಸಗಳನ್ನು ಸದಾ ಜನಮುಖಿ ಸೇವೆಗಾಗಿ ಮುಡಿಪನ್ನಿಟ್ಟು ತಮ್ಮ ಕೆಲಸವನ್ನು ಬಿಟ್ಟು ಯಾವತ್ತಿಗೂ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಕಾರ್ಯಕ್ರಮಗಳು ಇದು ವಿಶೇಷವಾಗಿ ಇವರ ಕಾರ್ಯಕ್ರಮ ಏನಂದ್ರೆ ಕಮ್ಯುನಲ್ ಹಾರ್ಮನಿ, ಕೋಮು ಸೌಹಾರ್ದತೆ ಬಗ್ಗೆ ಇವರು ಬಹಳಷ್ಟು ಒತ್ತಡ ನೀಡುತ್ತಾರೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಬಹಳ ಹದಗೆಡ್ತಾ ಇದೆ. ಇದು ಹಿಂದೂ, ಇವನು ಮುಸ್ಲಿಂ ಅಂತ ಅದನ್ನು ಜೋಡಿಸಲಿಕ್ಕೆ ಎಲ್ಲ ಸಮುದಾಯದ ಸ್ವಾಮಿಗಳನ್ನ, ಮೌಲ್ವಿಗಳನ್ನ, ಫಾದರ್ಗಳನ್ನ ಕರೆಸಿ ಎಲ್ಲರನ್ನು ಒಗ್ಗೂಡಿಸಿ ನಾವು ಭಾರತೀಯರು ನಾವು ಒಂದೇ
ನಾವೆಲ್ಲ ಇಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಭಾರತ ದೇಶದ ನಾಗರಿಕ ಅಂತ ಒಂದು ಸ್ಲೋಗನ್ ಅನ್ನು ತಗೊಂಡು ಈ ಜಮಾತೆ ಇಸ್ಲಾಮಿ ಒಂದು ಹೋರಾಟ ಇದೆ. ಇವರೆಲ್ಲರಿಗೂ ನಾವು ಬೆಂಬಲಿಸಿದಾಗ ಮಾತ್ರ ನಮ್ಮ ದೇಶ ಇನ್ನಷ್ಟು ಒಳ್ಳೆಯದು ಹೇಳ್ತಾ ನಾನು ಮಾತನಾಡಲಿಕ್ಕೆ. ವಿಶ್ವ ಪರಿಸರ ದಿನಾಚರಣೆಯ ಒಂದು ಸಾಂಕೇತಿಕ ಶುಭ ಸಂದರ್ಭದಲ್ಲಿ ಅದನ್ನು ಇವತ್ತು ರಾಯಚೂರಿನಲ್ಲಿ ಯಾವುದೇ ಸಂಘಟನೆಗಳು ಯಾವುದೇ ಪಕ್ಷಗಳು ಯಾವುದೇ ಮಾಡದಿರ್ತಕ್ಕಂಥ ಅದ್ಭುತ ಕಾರ್ಯವನ್ನು ಜಮಾತಿ ಇಂಥ ಒಂದು ಸಂಘಟನೆ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಹೆಮ್ಮೆಯಿಂದ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ರಾಯಚೂರು ಜನತೆ ಪರವಾಗಿ ಈ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಗೆ ಒಂದು ಶುಭೋದಯ ಹೇಳ್ತೀವಿ. ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮ ಮಾಡೋಕ್ಕಿಂತ ಪರಿಸರ ದಿನಾಚರಣೆ ಮಾಡೋದು ಭಾಳ ಸೂಕ್ತ ಮತ್ತು ಸ್ತುತ್ಯ ಕಾರ್ಯ, ಒಳ್ಳೆಯ ಕಾರ್ಯ. ರಾಯಚೂರು ಜಿಲ್ಲೆಯಲ್ಲಿ ಏನಂತಂದರೆ ಒಂದು ರಾಜ್ಯ ದೇಶ ಸುಭಿಕ್ಷಾಗಿರ್ಬೇಕಾದ್ರೆ ಕನಿಷ್ಠ 30% ಅರಣ್ಯ ಇರಬೇಕು. ಏನು ಭೂಮಿಯಲ್ಲಿ 30% ಅರಣ್ಯ ಇದ್ದಾಗ ಮಾತ್ರ ಇಲ್ಲಿ ಮಳೆ, ಗಾಳಿ, ಸ್ವಚ್ಛ ಗಾಳಿ, ಆರೋಗ್ಯ ಇರ್ತದೆ. ಆದರೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ 2% 30ರಲ್ಲಿ 2ರಲ್ಲಿ 130% ಪರಿಸರ ಇರಬೇಕು, ಗಿಡ ಮರಗಳಿರಬೇಕು. 2% ಐತಿ. ಹಿಂಗಿರೋದ್ರಿಂದ ರಾಯಚೂರಿಗೆ ಏನಾಗಿದೆ ಅಂತಂದರೆ ದಿನ ರಾಯಚೂರಿನಲ್ಲಿ ಆಸ್ಪತ್ರೆಗಳು ಭಾಳ ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದಾವೆ. ಲಕ್ಷಾಂತರ ಬಡವರು ಹೋಗಿ ಇವತ್ತು ತ್ಯಾಜ್ಯ ಮಾಡೋ ಮುಖಾಂತರ ರಾಯಚೂರಿನ ಜನತೆಗೆ ನಾವು ಕರೆ ಕೊಡೋದೇನೆಂದರೆ ಪರಿಸರವನ್ನು ನಾವು ಕಾಪಾಡಬೇಕು, ಪ್ಲಾಸ್ಟಿಕ್ ಮುಕ್ತವಾಗಿ ನಗರವನ್ನು ಇಡಬೇಕು. ರಾಯಚೂರು ನಗರದಲ್ಲಿ ಮನೆಗೆ ಒಂದು ಗಿಡಗಳನ್ನು ನೆಡೋ ಮುಖಾಂತರ ರಾಯಚೂರು ನಗರವನ್ನು ವನವನ್ನಾಗಿ ಮಾಡುವ ಮುಖಾಂತರ ನಾವು ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಬಹುದು ಅಂತಕ್ಕಂಥ ಒಂದು ಕಾಳಜಿಯನ್ನು ಇವತ್ತು ಅವರು ಸಂಘಟನೆ ವ್ಯಕ್ತಪಡಿಸಿದೆ. ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ರಾಯಚೂರು ನಗರ ಇವತ್ತು ಹೆಂಗಾಗಿದೆ ಅಂದರೆ ಈಗಾಗಲೇ ನಮ್ಮ ಬಾಬುರಾವ್ ಅವರು ಹೇಳಿದಂಗೆ ಇವತ್ತು RTPS ಮತ್ತು ಇದರಿಂದ ಇಲ್ಲಿ ಬರೀ ಉಗಿ ಸೆಕೆ ಹೆಚ್ಚಾಗೋದ್ರಿಂದ ಜನರ ಆರೋಗ್ಯ ಮೇಲೆ ದುಷ್ಪರಿಣಾಮ ಆಗ್ತಿದೆ. ಇದರ ಎಲ್ಲ ಭಾಗವಾಗಿ ನಾವು ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಪ್ರಥಮವಾಗಿ ನಾವು ಜನರ ಜಾಗೃತಿ ಆಗಬೇಕು. ನಾವು ಜನರ ಜಾಗೃತಿ ಆಗೋ ಮುಖಾಂತರ ರಾಯಚೂರಿನಲ್ಲಿ ಪರಿಸರವನ್ನು ರಕ್ಷಣೆ ಮಾಡಬೇಕು. ಮನೆಗೆ ಗಿಡಗಳನ್ನು ಹಾಕೋ ಮುಖಾಂತರ, ಪ್ಲಾಸ್ಟಿಕ್ ತ್ಯಜಿಸುವ ಮುಖಾಂತರ, ಒಂದು ಗೋಣಿಚೀಲಗಳ ಕೈಚೀಲಗಳು ಬಳಸೋ ಮುಖಾಂತರ ಪರಿಸರವನ್ನು ಮುಕ್ತವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋ ಮುಖಾಂತರ ನಮ್ಮ ರಾಯಚೂರು ನಗರವನ್ನು, ನಮ್ಮ ದೇಶವನ್ನು, ನಮ್ಮ ಕರ್ನಾಟಕವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಇವತ್ತು ಸಂಕಲ್ಪ ಮಾಡಿ ನಾವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಸೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಭೂಮಿಗೆ ಪರಿಸರಕ್ಕೆ ಹಾನಿಯಾಗತಕ್ಕಂಥ ವಸ್ತುಗಳನ್ನು ಬಳಸ್ತಕ್ಕಂಥ ಪ್ರತಿಜ್ಞೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಪರಿಸರವನ್ನು ರಕ್ಷಣೆ ಮಾಡುತ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಕರ್ತವ್ಯ ನಮ್ಮ ರಾಯಚೂರಿನ ನಾಗರಿಕರದ್ದು ಆಗಬೇಕು. ಆ ನಿಟ್ಟಿನಲ್ಲಿ ಜಮಾತೆ ಹಿಂದ್ ಇಸ್ಲಾಂ ಸಂಘಟನೆಯನ್ನು ಮಾಡ್ತಾ ಇದೆ. ಅವರಿಗೆ ನಮ್ಮ ಸೂರ್ಯೋದಯವಾಗಿ ಕ್ಲಬ್ ಸದಾ ಅವರಿಗೆ ಬೆನ್ನೆಲುಬಾಗಿರ್ತದೆ, ಅವ್ರ ಜೊತೆಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು. ರಾಜ್ಯಾದ್ಯಂತ ಕುರುಬ ಸಮಾಜವನ್ನು ಸಂಘಟಿಸಿ ಪಕ್ಷಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಹಲವಾರು ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಮುಖಂಡರಾಗಿ ಸೇವೆ ಸಲ್ಲಿಸಿ ಮಾಜಿ ಸಚಿವರಾದಂತಹ HM ರೇವಣ್ಣ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಿಂದ ನಮ್ಮ ಸಮಾಜದ ಆದ್ಯತೆ ಮೇರೆಗೆ ಏಕೈಕ ಸತತವಾಗಿ 3 ಬಾರಿ ಶಾಸಕರಾಗಿರುವ ಕೊಪ್ಪಳ ವಿಧಾನಸಭಾ ಸದಸ್ಯರಾಗಿರುವ ರಾಘವೇಂದ್ರ ಇಟ್ನಾಳ್ ರವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ರಾಯಚೂರು ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಗುಂಡಪ್ಪ ಸಾಹುಕಾರ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಕುರುಬ ಸಮಾಜದ 50 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ ಎಂದು ಈಗಾತನೇ ಬಿಡುಗಡೆಯಾದ ವರದಿಯಿಂದ ತಿಳಿದು ಬಂದಿದ್ದು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಕುರುಬ ಸಮಾಜಕ್ಕೆ ರಾಜ್ಯದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಮಂತ್ರಿ ಮಂಡಲದಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಬದಲಾದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಬಹುಸಂಖ್ಯಾತ ನಾವು ಕುರುಬ ಜನಾಂಗದವರಿದ್ದು ಈ ಭಾಗದಲ್ಲಿ ನಮ್ಮ ಹಿರಿಯರಾದಂಥ ರಾಘವೇಂದ್ರ ಇಟ್ನಾಳ್ ಸಾಹೇಬರು 3ನೇ ಬಾರಿಗೆ ಶಾಸಕರಾಗಿದ್ದಾರೆ. ಹೋದ ಸಲ ನಾವು ಅವರಿಗೆ ಮಂತ್ರಿ ಸ್ಥಾನ ಕೇಳಬಹುದಾಗಿತ್ತು. ನಮ್ಮವರ CM ನೋಡೋದ್ರಿಂದ ನಾವು ಆ ಪ್ರಸ್ತಾಪ ಮಾಡಲಿಲ್ಲ. ಇಲ್ಲೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ನಮ್ಮ ನೋವಿಗೆ ಸ್ಪಂದಿಸುವಂಥ ಒಬ್ಬ ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ ಬೇಕಾಗಿದ್ದಾರೆ. ಅದಕ್ಕಾಗಿ ನಾವು ಸರ್ಕಾರದ ಮೇಲೆ ಮುಂದಿನ ದಿನಗಳಲ್ಲಿ ಈ ಮಂತ್ರಿ ಸ್ಥಾನ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವನ್ನು ಪರಿಗಣಿಸಿ ನಮ್ಮ ರಾಘವೇಂದ್ರ ಇಟ್ನಾಳ್ ಸಾಹೇಬರಿಗೆ ಮತ್ತು HM ರೇವಣ್ಣ ಸಾಹೇಬರಿಗೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ನಾವು ಮಾಧ್ಯಮ ಗೋಷ್ಠಿಯ ಮುಖಾಂತರ ಹಾಗಾಗಿ ಇವಾಗ ಏನಾಗಿದೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ನಾವು ಲೀಡರ್ ಬೇಕಾಗಿದೆ. ಇವಾಗ ಕಂಪಲ್ಸರಿ ಅವ್ರು ಏನಾದರೂ ಸಚಿವ ಸ್ಥಾನ ಕೊಟ್ಟರೆ ಆಲ್ರೆಡಿ ನಾವು 60 ಲಕ್ಷಕ್ಕಿಂತ ಜಾಸ್ತಿ ಜನ ನಾವು ಕೊಟ್ಟರಿಸಿದ್ದೀವಿ.
ಉದ್ದೇಶದಿಂದ ನಾವು ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದೀವಿ. ಯಾಕಂದರೆ ಅವ್ರ ಅಪ್ಪ ಕೂಡ MLA, ಇವರು ಕೂಡ 3 ಸಲ ಸಚಿವರು ಮತ್ತು ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಇಂಥ ಒಂದು ಒಳ್ಳೆ ವ್ಯಕ್ತಿಗೆ ಕೊಟ್ಟರೆ ಸಮಾಜನ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಒಂದು ಕುಂದುಕೊರತೆಗಳನ್ನಾಗಿರ್ಬೋದು ನೋಡ್ತಾರೆ ಅಂತೇಳಿ ನಮ್ಮೆಲ್ಲರ ಉದ್ದೇಶ. ಜೊತೆಗೆ ಏನು ಸ್ಥಳೀಯ ಅವ್ರು ಕೊಟ್ಟಿದ್ದಾರೆ, ಬಟ್ ಅದು ಒಳ್ಳೇದೇ. ಯಾಕಂತಂದ್ರೆ ನಾವು ಓಟ್ ಅಷ್ಟು ಜಾಸ್ತಿ ಇರೋದ್ರಿಂದ 4 ಸಚಿವ ಸ್ಥಾನ ಕೊಟ್ಟರು ಕೂಡ ಒಳ್ಳೇದಂತಾನೆ ಹೇಳ್ತಾ ಇದ್ದಾರೆ. ಅದು ಆ ಭಾಗದಲ್ಲಿ ಆಯಿತು. ಬಟ್ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ರು ಬೇಕಲ್ಲ ನಮಗೆ. ಯಾಕಂದ್ರೆ ಇಷ್ಟು ದಿನ ಆದರೂ ನಾವು ಏನಾದರೂ ಸಚಿವ ಸ್ಥಾನ ಓಕೆ, ಜನಸಂಖ್ಯೆ ಆಧಾರದ ಈಗ ನಾವೆಲ್ಲ ಓಟ್ ಕೇಳಿದ್ದು ಹೆಂಗೆ ಸರ್? ಸಿದ್ದರಾಮಯ್ಯನವರ ಒಂದು ಓಟ್, ಸಿದ್ದರಾಮಯ್ಯನವ್ರು CM ಆಗ್ತಾರೆ ಅಂತೇಳಿ ನಾವು ಓಟ್ ಕೇಳಿದ್ವಿ. ಪುತ್ರ ಬದಲಾಗಿ ಮಾನಸ ಪುತ್ರ ಕೊಟ್ಟಿದ್ದಾರೆ. ಜನಸಂಖ್ಯೆ ಏನು ಹಿಂದುಳಿದ ವರ್ಗದ ವತಿಯಿಂದ ಆಯೋಗದ ವತಿಯಿಂದ ಬಿಡುಗಡೆ ಮಾಡಿರುವಂಥ ವರದಿ ಸುಮಾರು ರಾಜ್ಯದಲ್ಲಿ 50 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ಸಮಾಜ. ಹಾಗಾಗಿ ಕೇವಲ 1-2 ಸ್ಥಾನ ಸಚಿವ ಸ್ಥಾನವನ್ನು ನೀಡಿದರೆ ನಮ್ಮನ್ನು ಪರಿಗಣನೆ ಮಾಡಿದಂಥ ಆಗೋದಿಲ್ಲ. ಹಾಗಾಗಿ ಕನಿಷ್ಠ ಪಕ್ಷ 4 ಸಚಿವ ಸ್ಥಾನಗಳನ್ನಾದರೂ ನೀಡಬೇಕು ಅನ್ನುವಂಥ ನಮ್ಮ ಮನವಿ. ಅದರ ಜೊತೆಯಲ್ಲಿ ಹೀಗೆ ಪಕ್ಷಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ HM ರೇವಣ್ಣ ಸಾಹೇಬರು ರಾಜ್ಯದಲ್ಲೆಲ್ಲ ಓಡಾಡಿ ಸಮಾಜವನ್ನು ಸಂಘಟಿಸುವುದರ ಜೊತೆಗೆ ಪಕ್ಷಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತದಲ್ಲಿದ್ದು, ಹಾಗಾಗಿ ಮೊದಲನೇ ಸಲ ಅವರಿಗೆ ಅವಕಾಶ ಸಿಗಲಿಲ್ಲ. ಈಗಲಾದರೂ ಕೂಡ ಅವರಿಗೆ ಹಿರಿಯರು, ಹಾಗಾಗಿ ಈಗಲಾದರೂ ಕೂಡ ಅವರನ್ನು ಪರಿಗಣಿಸಿ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ, ಅಧ್ಯಕ್ಷರಾದಿಯಾಗಿ ನಾವೆಲ್ಲರೂ ವಿನಂತಿ ಇಷ್ಟೇ, ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ವರ್ಷಗಳಿಂದ ನಮ್ಮ ಸಮಾಜವನ್ನು ಪ್ರತಿನಿಧಿಸುವಂಥವರು ಕೇವಲ ಮೊದಲಾದ ಒಂದು 2-3 ಇರ್ತಿದ್ರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆದರೆ ಈಗ ಕೇವಲ ಒಬ್ಬರೇ ಮಾತ್ರ ಇದ್ದಾರೆ, ಅವರು ರಾಘವೇಂದ್ರ ಹಿಟ್ನಾಳ್. ಸತತವಾಗಿ 3ನೇ ಬಾರಿ ಅವರು ಆಯ್ಕೆಯಾಗಿದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಕೈಗೊಂಡಿರುವುದರಿಂದ ಅಂಥವರನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿದರೆ ಸಮಾಜ ಮತ್ತು ಪಕ್ಷ ಬೆಳೆಯುವುದರಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ವಿನಂತಿಸ್ತಾ ಇದ್ದೇವೆ. ಒಂದು ವೇಳೆ ಸಮಾಜಕ್ಕೆ ಇಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಒಂದು ವೇಳೆ ಕಲ್ಪಿಸಿಕೊಡದಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದಿನ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಿ ಖಂಡಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿರಿಯರಾದಂಥ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಖಂಡಿತವಾಗಿ ಸಚಿವ ಸ್ಥಾನವನ್ನು ಒದಗಿಸಿಕೊಡ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇವೆ. ನಮಸ್ಕಾರ. ಈಗ ಪರ್ಟಿಕ್ಯುಲರ್ ಪೋಸ್ಟ್ ಖಾತೆ ಬೇಕಂದ್ರೆ ಖಾತೆ